ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ. ಇವತ್ತು ಉತ್ತರ ಕರ್ನಾಟಕದ ಕಟಕ್ ಸಜ್ಜಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಏನು ಮಾಮೂಲಿ ಇವಾಗ ಜೋಳದ ರೊಟ್ಟಿ ಎಲ್ಲ ಹೇಗೆ ಮಾಡ್ತೀವಲ್ಲ ಅದೇ ಥರ ಹಿಟ್ಟು ಕಲಿಸ್ಕೊಂಡಿದ್ದೀನಿ ನಾನು. ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಅದೇ ಥರ ಹಿಟ್ಟು ಕಲಿಸ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಕೆಳಗಡೆ ಹಿಟ್ಟು ಹಾಕ್ಕೋಬೇಕು. ಹಿಟ್ಟು ಹಾಕಿದ್ಮೇಲೆ ನಾವು ತೊಗೊಂಡಂಥ ಹಿಟ್ಟನ್ನ ಅದರ ಮೇಲ್ಗಡೆ ಹಾಕಿಬಿಟ್ಟು ತಟ್ಟಬೇಕು. ಅಂಗೈಯಿಂದ ತಟ್ಕೋತಾ ಹೋಗಬೇಕು. ಇವಾಗ ಮೊದಲಿಗೆ ನಾನು ತಟ್ಬಿಟ್ಟು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ನಾನು ತೀಡ್ಬಿಟ್ಟು ಮಾಡ್ತಾರಲ್ಲ ಚಪಾತಿ ಥರ, ಅದೇ ಥರ ಹೇಳ್ಕೊಡ್ತೀನಿ. ಆಮೇಲೆ ಇದು ಮುಂಚೆ ಹೇಳ್ಕೊಡ್ತೀನಿ. ಇವಾಗ ಹೇಳ್ಕೊಡ್ತಾ ಇದ್ದೀನಿ ನಾನು. ಇವಾಗ ನಾನು ಸ್ಟವ್ ಮೇಲೇ ಹೇಗೆ ಮಾಡೋದು, ಕಟಕ್ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಾಗೆ ಒಂದು ಕೈ ಆ ಕಡೆ ಫ್ರೆಶ್ ಮಾಡ್ತಾ ಇರಬೇಕು, ಅಂದರೆ ರೌಂಡ್ ಶೇಪು ಮತ್ತು ಬಿರುಕು ಬೀಳಲ್ಲ ಅಂದ್ಬಿಟ್ಟು. ಇವಾಗ ಎರಡು ಕೈಯಿಂದ ತಟ್ಕೋಬೇಕು. ಸ್ಲೋ ಆಗಿ ಹಾಗೆ ತಿರುಗಬೇಕು. ತಿರುಗಲಿಲ್ಲ ಅಂದರೆ ಕೆಳಗಡೆ ಅಂಟ್ಬಿಡುತ್ತೆ. ಹಾಗೆ ತಟ್ತಾ ಇರಬೇಕು. ಕೆಳಗಡೆ ಹಿಟ್ಟಿರಬೇಕು. ಹಿಟ್ಟಿಲ್ಲ ಅಂದರೆ ಹರ್ಕೊಂಡು ಬಿಡುತ್ತೆ ಅದು. ಇವಾಗ ರೊಟ್ಟಿ ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ಇವಾಗ ತವೆಗೆ ಹಾಕ್ತಾಯಿದ್ದೀನಿ ನಾನು. ಇವಾಗ ಒದ್ದೆ ಬಟ್ಟೆ ತೊಗೊಂಡು ಒಂಚೂರು ಬಿಡಲ್ದೆ ರೊಟ್ಟೆಗೆ ಹಚ್ಚಬೇಕು ನೀರನ್ನ. ನೋಡ್ತಾ ಇರ್ಬೋದು, ಹಚ್ತಾ ಇದ್ದೀನಿ ನಾನಿಲ್ಲಿ. ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ಈ ಥರ ತಿರುಗಿ ಹಾಕಬೇಕು. ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಬೇಕು ಇದನ್ನು, ಅಂದರೆ ಖಡಕ್ ಆಗುತ್ತೆ. ಇನ್ನೊಂದು ತವ ತೊಗೊಂಡ್ಬಿಟ್ಟು ನೀವು ಆ ಕಡೆನೇ ಇಟ್ಕೊಂಡು ಆ ಕಡೆನೂ ಬಿಸಿ ಆಗೋಕ್ಕೆ ಬಿಡ್ಬೋದು. ಬಟ್ ನಾನು ಇದೇ ತವ ಮೇಲ್ಗಡೆನೇ ಖಡಕ್ ಮಾಡ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ ಖಡಕ್ ಆಗಿದೆ ಅದು. ಇವಾಗ ಅದೇ ಹಿಟ್ಟನ್ನು ನಾನು ತೊಗೊಂಡ್ಬಿಟ್ಟು ತೀಡ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಅದೇ ಹಿಟ್ಟನ್ನ ಸ್ವಲ್ಪ ತೊಗೊಂಡ್ಬಿಟ್ಟು ಕೆಳಗಡೆ ಹಿಟ್ಟು ಹಾಕಬೇಕು. ಕೆಳಗಡೆ ಹಿಟ್ಟು ಹಾಕಿದ ಮೇಲೆ ಸ್ವಲ್ಪ ತೊಗೊಂಡ್ಬಿಟ್ಟು ತಟ್ಟಬೇಕು. ಸ್ವಲ್ಪ ತಟ್ಟಿದ ಮೇಲೆ ಇವಾಗ ನಾವು ರೆಡಿ ಮಾಡ್ಕೊಂಡಂಥ ಲಟ್ಟಣಿಗೆ ಇರುತ್ತಲ್ಲ ಅದರಿಂದ ತಿಡ್ಕೋಬೇಕು. ಸ್ವಲ್ಪ ತಟ್ಟಿದ್ದೀನಿ ನಾನು. ಇವಾಗ ಅದೇ ಥರ ಹಂಗೆಯಿಂದ ಲಟ್ಟಿಸ್ಕೋತಾ ಹೋಗಬೇಕು. ಸ್ಲೋ ಆಗಿ ಲಟ್ಟಿಸ್ಬೇಕು. ಕೆಳಗಡೆ ಹಿಟ್ಟಿರಬೇಕು. ಹಿಟ್ಟಿಲ್ಲ ಅಂದರೆ ಹರ್ಕೊಂಡು ಬಿಡುತ್ತೆ. ಸ್ಲೋ ಆಗಿ ಲಟ್ಟಿಸ್ಬೇಕು. ಲಟ್ಟಿ ಮಾಡೋದಕ್ಕೂ ಮತ್ತು ಲಟ್ಟಿಸ್ ಮಾಡೋದಕ್ಕೂ ಡಿಫ್ರೆನ್ಸ್ ಏನಂದರೆ, ಲಟ್ಟಿಸ್ ಮಾಡೋದು ತುಂಬ ತೆಳುವಾಗಿ ಬರುತ್ತೆ. ಹಾಗಾಗಿ ಇದನ್ನು ಲಟ್ಟಿಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಖಡಕ್ಕಾಗಿ ಬೇಗನೆ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಬೇಗ ಆಗುತ್ತೆ ಅಂತ ನೋಡ್ತೀವಿ. ನಾನು ತವಕ್ಕೆ ಹಾಕ್ತಾ ಇದ್ದೀನಿ. ಒದ್ದೆ ಬಟ್ಟೆಯಿಂದ ನೀರು ಹಚ್ಕೊಳ್ಬೇಕು. ನೀರು 2 ನಿಮಿಷ ಬಿಟ್ಬಿಟ್ಟು ತಿರುಗಿ ಹಾಕಬೇಕು. ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಬೇಕು. ಇದನ್ನು ದಂಡೆ ಬರುತ್ತಲ್ಲ ಅದನ್ನ ನೀಟಾಗಿ ಬೇಯಿಸ್ಬೇಕು, ಅಂದರೆ ಖಡಕ್ಕಾಗಿರುತ್ತೆ. ತಿರುಗಿಸಾಕ್ಬಿಟ್ಟು ಬೇಯಿಸ್ಕೋಬೇಕು. ನೋಡ್ತಾ ಇರ್ಬೋದು ಇವಾಗ ಎಷ್ಟೊಂದು ಚೆನ್ನಾಗಿ ಬೇಯ್ದಿದೆ ಅಂದ್ಬಿಟ್ಟು. ಏನು ಬೇಯಿಸೋದ್ರಲ್ಲಿರುತ್ತೆ, ಅದು ಖಡಕ್ಕಾಗಿ ಬೇಯಿಸ್ಕೊಳ್ಬೇಕು. ನೋಡ್ತಾ ಇರ್ಬೋದು ಚೆನ್ನಾಗಿ ಬೇಯ್ದಿದೆ ಅದು. ನಾನು ತೊಗೊಂಡು ಹಿಟ್ಟರಲ್ಲಿ ಇಷ್ಟೊಂದು ರೊಟ್ಟಿ ಆಗಿದೆ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ವಾರ ಇಟ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಇದು. ನೋಡ್ತಾ ಇರ್ಬೋದು. ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.